ದರ್ಶನ್ ಸರ್ ತಗೊಳ್ಳಿ ಫಾರ್ ಎಕ್ಸಾಂಪಲ್, ಮ್ಯಾಟ್ನಿ ಚಿತ್ರಕ್ಕೆ ಒಂದೇ ಒಂದು ಮಾತಿಗೆ ಬಂದರು. ನಾನು ಅಂದೆ ಸರ್ ಬರ್ತೀನಿ ನಾನು ನಿಮ್ಮ ಮನೆ ಹತ್ರ ಸರ್, ನಿಮ್ಮನ್ನು ಕರೆಯೋಕ್ಕೆ ನಾವೆಲ್ಲ ಟೀಮ್ ಬರ್ತೀವಿ ಸರ್, ಇನ್ವಿಟೇಷನ್ ಕೊಡೋಕ್ಕೆ ಅಂತಂದೆ. ಹೀರೋ ಹಂಗೆಲ್ಲ ಬರೋದಿದ್ರೆ ನೀವು ಬರಬೇಡಿ, ನಾನು ಬರಲ್ಲ ಅಂತಂದ್ರು. ಸರ್ ಪ್ಲೀಸ್ ಬರ್ಬೇಕು. ಇಲ್ಲ ಇಲ್ಲ ನೋ ನೋ ನೋ, ನೀವೇನು ನಾನು ಬಂದು ಕರೆಯೋದು, ಇಷ್ಟು ವರ್ಷ ಜರ್ನಿ ಇದೆ ನಮ್ಮ ಜೊತೆಗೆ, ನೀವೇನು ಕರೆಯೋದು, ನನಗೆ ಹೇಳಿದ್ರೆ ತಾನೆ ಯಾವ ಡೇಟ್ ಬೇಕು ನಿಮ್ಗೆ ಹೇಳಿ, ನಾ ಬರ್ತೀನಿ. ಆ ಮಾತಿಗೆ ಬೆಲೆ ಕೊಟ್ಟು ರಚಿತಾ ಅವರು ಮತ್ತೆ ನನ್ನ ಕಾಂಬಿನೇಷನ್ ಅನ್ನೋದೊಂದು, ಮತ್ತೆ ರಚಿತಾ ಅವ್ರ ಮೇಲೆ ಇರೋ ರೆಸ್ಪೆಕ್ಟ್, ನನ್ನ ಮೇಲೆ ಇರೋ ರೆಸ್ಪೆಕ್ಟ್, ಎರಡನ್ನೂ ಇಟ್ಕೊಂಡು ಒಂದೇ ಒಂದು ಮಾತಿಗೆ ಬಂದು ನಮ್ಮ ಜೊತೆ ನಿಂತ್ಕೊಂಡು ಅವ್ರ ಕೈ ಪೆಟ್ಟಾಗಿ ಶೂಟಿಂಗಲ್ಲಿ ಹಾಕೊಂಡಿದ್ದಾರೆ. ನೀವು ಆ ವಿಡಿಯೋಗಳಲ್ಲಿ ನೋಡಿದ್ರೆ ಪೇನ್ ತಡೆಯೋಕ್ಕಾಗ್ತಾ ಇರಲಿಲ್ಲ ಅವ್ರಿಗೆ. ನಾಯಿ ಮರಿ ಕೊಟ್ಟಾಗ ಒಂದು ಕೈಯಲ್ಲಿ ಇಟ್ಕೊಂಡಿದ್ದಾರೆ, ನೀವು ಅರ್ಥ ಮಾಡ್ಕೋಬಹುದು. ಅದಾದ್ಮೇಲೆ ಏನಾಯ್ತು ಇನ್ಸಿಡೆಂಟು, ಅಲ್ಲಿಂದ ಹೋಗ್ಬೇಕಾದ್ರೆ ಅವರು ಯಾರೋ ಅಭಿಮಾನಿ ಕೈ ಎಳೆದ್ಬಿಟ್ಟಿದ್ದಾರೆ, ಫುಲ್ ಪೇನ್ ಆಗಿದೆ. ಅಲ್ಲಿಂದ ಮದುವೆಗೆ ಹೋಗ್ಬೇಕು ಅವರು, ಒಂದೇ ಒಂದು ಚೂರು ಬೇಜಾರು ಮಾಡ್ಕೊಂಡಿಲ್ಲ, ಇಂಜೆಕ್ಷನ್ ಮಾಡಿಸ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿಂದ ಮದುವೆಗೆ ಹೋಗಿದ್ದಾರೆ. ಅಂದರೆ ನಾನು ಫೋನ್ ಮಾಡಿದೆ ಮತ್ತೆ, ಸರ್ ಹಿಂಗಾಯ್ತಂತೆ ಗೊತ್ತಾಯ್ತು ನನಗೆ, ಸಾರಿ ಸರ್ ನಮ್ಮ ಕಡೆಯಿಂದ, ಪಾಪ ನಿಮಗೆ ತುಂಬ ರಿಸ್ಕ್ ಆಯಿತು ಅಂತ. ಹೀರೋ ನಮ್ಮ ಸಿನಿಮಾಗಳು ಗೆಲ್ಲಬೇಕು, ನಮ್ಮ ಹೀರೋಗಳು ಗೆಲ್ಲಬೇಕು, ತುಂಬ ಕಷ್ಟಪಟ್ಟು ಬಂದಿದ್ದೀರಾ ಎಲ್ಲರೂ, ನಿಮ್ಗೆ ಒಳ್ಳೇದಾಗಬೇಕು ಹೀರೋ, ನಿಮ್ದು ಒಂದು ಎಫರ್ಟ್ ಇದೆ, ಜರ್ನಿ ಇದೆ, ನಿಮ್ಮ ಸಿನಿಮಾ ಗೆದ್ರೆ ನನಗೆ ಖುಷಿ ಹೀರೋ, ಅಷ್ಟೇ ಸಾಕು.